ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಯಶಸ್ಸು, ಏಳಿಗೆ, ಅಭಿವೃದ್ಧಿಯನ್ನ ಕಾಣಬೇಕು ಅಂತ ಹೇಳಿ ಒಂದಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾನೆ. ಒಂದಿಷ್ಟು ಜನರಿಗೆ ಆ ಪ್ರಯತ್ನಗಳು ಫಲ ನೀಡುತ್ತೆ, ಒಂದಿಷ್ಟು ಜನರ ಕೈಯನ್ನ ಹಿಡಿಯೋದಿಲ್ಲ. ನಮ್ಮ ರಾಶಿಗಳಿಗನುಸಾರವಾಗಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಒಳಿತು ಕೆಡುಕುಗಳು ನಿರ್ಧಾರವಾಗುತ್ತೆ ಅಂತ ಹೇಳಿ ಜ್ಯೋತಿಷಾಸ್ತ್ರ ಹೇಳುತ್ತೆ. 2025 ಇನ್ನೇನು ಮುಗಿತಾ ಬಂದಿದೆ. 5 ತಿಂಗಳಷ್ಟೇ ಬಾಕಿ ಇದೆ. ಈ 5 ತಿಂಗಳಲ್ಲಿ ಯಾವ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವ ರಾಶಿಯವರಿಗೆ ಕೆಡುಕುಂಟಾಗುತ್ತೆ, ಇದನ್ನ ಮೊದಲು ನಾವು ಯಾವ ರೀತಿ ತಡೆಯಬಹುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಕುರಿತು ಸವಿಸ್ತಾರವಾದ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆಯವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮುಂದಿನ ರಾಶಿ ಮಿಥುನ ರಾಶಿ. ಈಗ ಕೆಟ್ಟ ಕೆಲಸ ಮಾಡಿದವರಿಗೆ ದೇವರು ಬಿಡೋದಿಲ್ಲ ಅಥವಾ ಪಾಪಕರ್ಮಗಳು ಅವರನ್ನ ಬಿಡೋದಿಲ್ಲ ಅಂತ ಹೇಳೋದನ್ನ ನಾವು ಕೇಳಿರ್ತೇವೆ. ನಮ್ಮ ನಡುವೆ ಅದೆಷ್ಟೋ ಜನ ಇದ್ದಾರೆ, ತುಂಬಾ ಕೆಟ್ಟ ಕೆಲಸ ಮಾಡಿರ್ತಾರೆ, ಪಾಪದ ಹಣ ಮಾಡಿರ್ತಾರೆ, ತುಂಬಾ ರಾಜರೋಷವಾಗಿ ಬದುಕ್ತಾ ಇರ್ತಾರೆ. ಸೊ ಇದಕ್ಕೂ ರಾಶಿ ಫಲಗಳೇ ಕಾರಣವಾಗುತ್ತಾ, ಹೇಗೆ ಅಂತ? ಮಿಥುನ ರಾಶಿಯವರಿಗೆ ಅಂತ ಓಕೆ, ಮಿಥುನ ರಾಶಿಯವರ ಸಂದರ್ಭ ತಗೊಂಡಾಗ ಈ ರೀತಿಯ ನೀವು ಹೇಳಿದಂಥ ಮೌಡ್ನಲ್ಲಿ ಆ ಏಳಿಗೆಯ ವಿಚಾರ ಅಂದರೆ ನಾವು ಅನೇಕ ಸಲ ನಿಟ್ಟುಸಿರು ಬಿಡುವಂಥ ಜನರನ್ನು ನೋಡ್ತೇವೆ. ನಾನು ಏನನ್ನೂ ಮಾಡಿಲ್ಲ ಈ ಜನ್ಮದಲ್ಲಿ, ನಿಜಕ್ಕೂ ಯಾವ ಕೆಟ್ಟ ಕೆಲಸವನ್ನು ಮಾಡಿಲ್ಲ, ಆದರೆ ನಾವು ಏಳಿಗೆ ಆಗ್ತಾ ಇಲ್ಲ. ಕೆಲವರು ಆಗಲ್ಲ, ಎಲ್ಲ ದರಿದ್ರವಾದಂತಹ ಕೆಲಸವನ್ನು ಮಾಡಿರ್ತಾರೆ, ಆದರೆ ಸಕ್ಸಸ್ ಅವರಿಗೆ ಇನ್ನಿಲ್ಲದ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ. ನಾವಿವತ್ತು ಅದನ್ನೆಲ್ಲ ಇಲ್ಲಿ ಉದಾಹರಣೆ ಸಹಿತವಾಗಿ ಹೇಳಬೇಕಾಗಿಲ್ಲ, ನಮಗೆ ಗೊತ್ತು ಯಾವುದೆಲ್ಲ ಯಾವುದು ಅಂತ. ಹಾಗಾದರೆ ಹೇಗೆ ಬರುತ್ತೆ? ಅದು ಬದುಕಿನ ಸಂದರ್ಭದ್ದು. ಈಗ ನೀವು ಕೇಳಿದ ಮೇಷರಾಶಿಯ ಸಂದರ್ಭದ ಒಂದು ಪ್ರಶ್ನೆ ಏನಿತ್ತು, ಏಳಿಗೆ ಹೇಳುವಂಥದ್ದು ಕೇವಲ ಪುರುಷ ಪ್ರಯತ್ನದಿಂದಾಗಿ ಆಗಬೇಕೋ ಅಥವಾ ಅದನ್ನು ಗ್ರಹಗಳೇ ನಿಶ್ಚಯಿಸಿಬಿಡ್ತಾವೋ? ನೀವು ಈಗ ಕೇಳಿದಂಥ ಪ್ರಶ್ನೆ ಬಂದಾಗ ಗ್ರಹಗಳೇ ನಿಶ್ಚಯಿಸ್ತವೆ. ಅದಕ್ಕೆ ನಮ್ಮಲ್ಲಿ ಈ ಪಾಪ ಪುಣ್ಯದ ಒಂದು ವಿಚಾರ ಬಂತು. ಅದನ್ನೆಲ್ಲ ತಾತ್ವಿಕವಾದಂತಹ ವಿಚಾರಗಳನ್ನು ಹೇಳ್ತಾ ಹೋದರೆ ಅದೇ ಒಂದು ದೊಡ್ಡ ಘಟಕ. ಅದಕ್ಕೆ ಒಂದು ಸಾವಿರಾರು ತಾಸುಗಳು ಮಾತಾಡಬಹುದು. ಹಾಗಾದರೆ ಪಾಪವನ್ನು ದಕ್ಕಿಸಿಕೊಳ್ಳಬಹುದಾದಂತಹ ಸ್ಥಿತಿಗತಿಗಳು ಜಾತಕದಲ್ಲಿ ಒಮ್ಮೊಮ್ಮೆ ಇರ್ತವೆ. ಈಗ ಇತ್ತೀಚೆಗೆ ನಾವು ಟಿ ವಿಯಲ್ಲಿ ಕೇಳಿದ್ವಿ, ಯಾವುದೋ ಒಂದು ತಮಿಳುನಾಡಿನಲ್ಲಿ ನಡೆದಂಥ ಬಾಂಬ್ ಪ್ರಕರಣದಲ್ಲಿ 27 ವರ್ಷಗಳ ನಂತರದಲ್ಲಿ ಬಿಜಾಪುರದಲ್ಲಿ ಅವನು ಸಿಕ್ಬಿಡ್ತಾನೆ ಮೊನ್ನೆ. ಹಾಗಾದರೆ 27 ವರ್ಷಗಳನ್ನು ಅವನು ದಕ್ಕಿಸಿಕೊಂಡಂತಹ ಒಂದು ಸಂದರ್ಭ ಹೇಗೆ ನಿರ್ಮಾಣವಾಯಿತು? ಹಾಗಾದರೆ 27 ವರ್ಷದ ನಂತರ ಅವನು ಮತ್ತೆ ಸಿಕ್ಬಿಟ್ನಲ್ಲ. ಅದೇ ರೀತಿಯಲ್ಲಿ ಬಾಂಬೆಯಲ್ಲಾದಂಥ 93ರ ಒಂದು ಸರಣಿ ಬಾಂಬ್ ಸ್ಫೋಟದಲ್ಲಿ ಆರೋಪಿಯಾದಂತಹ ದಾವೂದ್ ಇಬ್ರಾಹಿಂ ಇನ್ನೂವರೆಗೂ ಸಿಕ್ಕಿಲ್ಲ ನಮಗೆ. ಹಾಗಾದರೆ ಅದನ್ನು ಹೇಗೆ ದಕ್ಕಿಸ್ಕೊಳ್ತಾ ಇದ್ದಾನೆ? ಈ ದಕ್ಕಿಸಿಕೊಳ್ಳುವ ಕ್ರಿಯೆ ಎನ್ನುವಂಥದ್ದು ನಮಗೆ ದೂರದಿಂದ ಕಾಣುವಂಥ ಒಂದು ಕ್ರಮ. ಆದರೆ ಆ ದಕ್ಕಿಸಿಕೊಳ್ಳುವಂಥ ಕ್ರಿಯೆಯಲ್ಲಿ ಅವರಿಗೆ ಒಂದು ರೀತಿಯ ಹಿಂಸೆ ಇರುತ್ತೆ. ಅಂದರೆ ವ್ಯವಸ್ಥೆಯ ಅಥವಾ ಒಂದು ಲೀಗಲ್ ಪಾಯಿಂಟಿನ ವಿಚಾರಕ್ಕೆ ನಾವು ದಕ್ಕದಂತೆ ನಮ್ಮ ತಲೆಮರೆಸಿಕೊಂಡು ಹೋಗುವಂಥ ಒಂದು ವಿಚಾರವೂ ಇರುತ್ತಲ್ಲ, ಅದು ಕೂಡ ಈಕ್ವಲಿ ಇಟ್ ಈಸ್ ವೆರಿ ಬ್ಯಾಡ್. ಇವತ್ತು ನಾವು ಹೇಳ್ತೀವಿ ಎಷ್ಟೆಷ್ಟೋ ಜನರ ಅವರು ಕೊಲೆ ಮಾಡಿದವರು, ಮರ್ಡರ್ ಮಾಡಿದವರು, ಇಂಥವರು ಅಂಥವರು ಅಂತ ಹೇಳಿ. ಆದರೆ ಅವರು ಆ ಅಡಗಿ ಕುಳಿತಿರ್ತಾರಲ್ಲ, ಆ ಅಡಗಿ ಕುಳಿತಿರುವಂಥ ಕ್ರಮವೇ ವಿಚಿತ್ರವಾದಂತಹ ಮಾನಸಿಕವಾದ ಹಿಂಸೆಯ ಘಟ್ಟದಲ್ಲಿ ಅವರು ಹೋಗಬೇಕಾದಂತಹ ಸಂದರ್ಭ ನಡೀತಾ ಇರುತ್ತೆ. ಈಗ ನಾನು ಯಾರನ್ನೋ, ಈಗ ನಾನು ಒಂದು ಶಾರ್ಪ್ ಶೂಟರ್, ನನಗೆ ಒಂದು ಇದು ಸಿಗತ್ತೆ, ಯಾವುದೋ ಒಂದು ಹಣವನ್ನು ಕೊಡ್ತಾರೆ, ಇಂಥ ಒಬ್ಬರನ್ನು ಮರ್ಡರ್ ಮಾಡಬೇಕು ಅಂತ. ನನಗೆ ಹಣ ಸಿಕ್ಕಿರಬಹುದು, ಆದರೆ ನಾನು ಆಮೇಲೆ ಅಡಗಿ ಕುಳಿತಿರ್ಕೋಬೇಕಾದಂಥ ನನ್ನ ಜನ್ಮದ ಒಂದು ವಿಚಾರ ಇರುತ್ತಲ್ಲ, ಅದು ಪ್ರತ್ಯಕ್ಷವಾದಂಥ ನರಕವಾಗಿರುತ್ತೆ. ಅದು ನನಗೆ ಒಂದಿಷ್ಟು ಹಣ ಬಂದಿದೆ, ನಾನು ಹಣದಲ್ಲೇ ಎಂಜಾಯ್ ಮಾಡಬಹುದು, ಇದೆಲ್ಲವೂ ಅನ್ನುವಂಥದ್ದು ನಿಜನೇ. ಹಾಗಾಗಿ ನಾವು ಈ ಹಣದ ಮೂಲಕವಾಗಿ ಒಳಿತಾಗಿದೆಯಲ್ಲ, ಕೆಟ್ಟ ಕೆಲಸವನ್ನು ಮಾಡಿಯೂ ಕೂಡ ಒಂದು ಸಂಪತ್ತನ್ನು ಶೇಖರಿಸಿಡ್ಲಿಕ್ಕೆ ಆಗಿದೆಯಲ್ಲ ಅನ್ನುವಂಥದ್ದು ಒಂದು ನಮ್ಮ ದೂರದಿಂದ ನೋಡುವಂತಹ ನಂಬಿಕೆ ಆಗಿದ್ದಿದ್ರು ಕೂಡ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಹೇಳುವಂಥ ಒಂದು ಸಂದರ್ಭ ಬಂದಾಗ ಹತ್ತಿರದಿಂದ ನೋಡಿದಾಗ ಅವರ ಸಂದರ್ಭಗಳು ಅನೇಕ ರೀತಿಯಲ್ಲಿ ದುರ್ಭರವಾದಂತಹ ಸ್ಥಿತಿಗತಿಗಳನ್ನು ಎದುರಿಸುವಂಥ ಒಂದು ಅವಸ್ಥೆಯನ್ನು ಅದು ಪಡೆದಿರುತ್ತೆ. ಇನ್ನು ಕೆಲವು ಸಲ ನೀವು ಹೇಳಿದ ಹಾಗೆಯೇ ಈ ಜನ್ಮದಲ್ಲಿ ಏನೂ ಆಗದೆ ದಕ್ಕಿಸ್ಕೊಳ್ಳುವಂಥ, ಹಾಗಾದರೆ ಇಲ್ವಾ ಆ ಕೇಸ್ಗಳು ಇಲ್ವಾ ಕೇಳಿದ್ರೆ
ರಾಜಾರೋಷವಾಗಿ ಎಲ್ಲವನ್ನೂ ಕೆಟ್ಟದ್ದನ್ನೇ ಮಾಡಿ ನಡೆದಾಡುವಂಥ ಜನ ಇದ್ದಾರೆ. ಸಕ್ಸಸ್ಸನ್ನು ಹೊಂದಂಥ ಜನ ಇದ್ದಾರೆ. ಅಷ್ಟೇ ಅಲ್ಲ, ದುರಹಂಕಾರವನ್ನು ತೋರಿಸುವಂಥ ಜನ ಇದ್ದಾರೆ. ನಾವು ಇವತ್ತು ಉದಾಹರಣೆಗಳನ್ನು ಯಾವುದೂ ಹೇಳೋದು ಬೇಡ, ಯಾಕೆಂತಂದ್ರೆ ಉದಾಹರಣೆ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಆದರೆ ನಾವು ಅದನ್ನು ದಿನನಿತ್ಯ ನೋಡ್ತೇವೆ. ಇಂಥದ್ದನ್ನು ಮಾಡಿಯೂ ಕೂಡ ರಾಜಾರೋಷವಾಗಿ ಹೋಗುವಂಥದ್ದು. ಆದರೆ ನಾವು ಇವತ್ತು ಏನು ಹೇಳ್ತೇವೆ, ಪ್ರಾರಬ್ಧ. ಯಾವತ್ತೋ ಒಂದು ದಿನ ಇವತ್ತು ನಾನಿವತ್ತು ಹೇಳ್ತೇನಲ್ಲ, ನಾನು ಏನೂ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಆದರೂ ನನಗೆ ಯಾಕೆ ಈ ಶಿಕ್ಷೆ ಬರ್ತಾ ಇದೆ, ಇದು ಗೊತ್ತಿಲ್ಲ. ಇದು ಯಾಕೆಂದರೆ ಯಾರೂ ಇದನ್ನು ನೋಡಿದವರಿಲ್ಲ. ಯಾವುದೋ ಒಂದು ಜನ್ಮದ ಇದು ಪಾಪದ ಫಲ ನಾನೀಗ ಅನುಭವಿಸ್ತಾ ಇದ್ದೀನಿ. ಆದರೆ ಅದು ಕ್ರೂಡ್. ಅದು ಏನೋ ಯಾವುದೋ ಜನ್ಮದಲ್ಲಿ ಮಾಡಿದಂಥದ್ದು. ನಾನು ಏನು ಮಾಡಿದ್ದೀನಿ, ಯಾರನ್ನು ಕೊಲೆ ಮಾಡಿದ್ದೀನೋ, ಯಾರು ಹಣ ಕದ್ದನೋ, ಯಾರಿಗೂ ನಾನು ಮಾನಸಿಕವಾದ ಚಿತ್ರಹಿಂಸೆ ಕೊಟ್ಟು ಬದುಕಿದ್ದೇನೋ, ನನಗೆ ಯಾವುದೋ ಒಂದು ಜನ್ಮದಲ್ಲಿ ಮಾಡಿದ್ದು ಗೊತ್ತಿಲ್ಲ. ಹಾಗಾಗಿ ಕೆಲವು ಸಲ ಇವು ಏನಾಗುತ್ತೆ, ನಾವು ಈ ಹಿಂದಿನ ಜನ್ಮದ ಪಾಪದ ಫಲ ಅಥವಾ ನಮ್ಮ ದುರಾದೃಷ್ಟ ಅನ್ನುವಂಥದ್ದು ಕೆಲವು ಸಲ ಅದು ಕೇಳಿಸ್ಕೊಳ್ಳೋದಕ್ಕೆ ಕ್ರೂಡ್ ಆದಂಥದ್ದು. ಅದಕ್ಕೆ ಇದಮಿತ್ತಮ್ ಅಂತ ಒಂದು ಗಟ್ಟಿಯಾದ ನೆಲೆಯಲ್ಲಿ ಅದನ್ನು ಹೇಳೋದು ಕಷ್ಟ. ನೀವು ಹೇಳಿದ ರೀತಿಯಲ್ಲಿ ಕೆಲವು ಸಲ ಅದನ್ನು ದಕ್ಸ್ಕೊಟ್ಬಿಡ್ತವೆ. ಆಗ ಈ ಮಿಥುನ ರಾಶಿಯವರಿಗೆ ಅಂತಲ್ಲ, ಎಲ್ಲ ರಾಶಿಯವರಿಗೂ ಕೂಡ ನೆರವಿಗೆ ಬರುವಂಥದ್ದು ಏನು ಅಂತಂದರೆ, ಯಾವುದು ಪ್ರಧಾನವಾದಂತಹ ಗ್ರಹವೋ ಅದು ಅವರಿಗೆ ಭಾಗ್ಯವನ್ನು ಸಂಪಾದಿಸಿ ಕೊಡುವಂತಹ ಗ್ರಹ ಆಗಿ ದುಷ್ಟಗ್ರಹವಾಗಿರುತ್ತೆ. ಈಗ ಸಪೋಸ್ ಈಗ ಮೇಷರಾಶಿಯವರಿಗೆ ಒಳಿತನ್ನು ಮಾಡಿಕೊಡ್ಬೇಕಾದಂಥ ಒಂದು ಗ್ರಹ, ನಾನು ಮೇಷರಾಶಿಯವರ ಸಂದರ್ಭ ಬಂದಾಗ ಶನೈಶ್ಚರನೇ ಪ್ರಾಣ ತಿಂತಾನೆ ಅಂತ ಹೇಳಿದರೂ ಕೂಡ, ಶನೈಶ್ಚರ ಕೂಡ ಅವರ ಒಂದು ತಪ್ಪು ಕೆಲಸಗಳ ನಡುವೆಯೂ ಕೂಡ ಅದ್ಭುತವಾದದ್ದನ್ನು ಸೃಷ್ಟಿಸಿಕೊಡಬಲ್ಲಂಥ ಒಂದು ವಿಚಿತ್ರವಾದ ಸಾಫ್ಟ್ನೆಸ್ಸನ್ನು ಅವರಿಗೆ ತೋರಿಸೋದಕ್ಕೆ ಸಾಧ್ಯವಾಗಿರುತ್ತೆ. ಅಂದರೆ ಆ ರಾಶಿಯವರಿಗೆ ಅಷ್ಟು ಗಟ್ಟಿಯಾಗಿ ಅವನಿರಬೇಕು. ಹಾಗಾಗಿ ಈ ಮಿಥುನ ರಾಶಿಯವರಿಗೂ ಕೂಡ ಶನೈಶ್ಚರನೇ ಅತ್ಯಂತ ಬಲಿಷ್ಠನಾಗಿ ಕೂತಿದ್ದಾನೆ ಅಂತಂದರೆ, ಅನೇಕ ರೀತಿಯ ಅನ್ಯಾಯಗಳನ್ನು ಮಾಡಿಯೂ ದಕ್ಕಿಸಿಕೊಳ್ಳಬಿಡಬಹುದಾದಂತಹ ವಿಚಾರಗಳನ್ನು ಏನು ಮಿಥುನ ರಾಶಿಯವರು ಪಡೆದಿರ್ತಾರೆ. ಆದರೆ ಅದು ಹಾಗೆ ಆಗಿರದೆಯೇ ಬುಧನ ಸಂದರ್ಭ ಬಹಳ ದುರ್ಬಲವಾಗಿದೆ. ಶನೈಶ್ಚರನ ಸಂದರ್ಭ ದುರ್ಬಲವಾಗಿದೆ ಅಂತಂದರೆ ನೀವು ಕೇಳಿದಂಥದ್ದು ಏನಿದೆ ಅದನ್ನೇ ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ಅವರು ಹಾಗೆ ಕೆಟ್ಟದ್ದನ್ನು ಮಾಡಿ ದಕ್ಕಿಸ್ಕೊಳ್ತೇನೆ ಅನ್ನುವಂಥದ್ದು ಅಸಾಧ್ಯವಾದಂಥ ಮಾತು. ಮೊದಲನೇದಾಗಿ ಈ ಮಿಥುನ ರಾಶಿಯವರು ಸಹಜವಾಗಿ ಬೌದ್ಧಿಕವಾದಂತಹ ಶಕ್ತಿಯೊಂದಿಗೆ ಇರುವವರಾಗಿರೋದ್ರಿಂದ ಎಲ್ಲ ರೀತಿಯ ಒಂದು ನಾವು ಇದನ್ನು ಮಾಡುವುದರ ಮೂಲಕವಾಗಿ ಪರಿಣಾಮ ಏನಾಗಬಹುದು ಅನ್ನುವಂಥದ್ದನ್ನು ಮೊದಲೇ ಚಿಂತಿಸಿ ಅದರ ಬಗೆಗಾಗಿ ಹೆಜ್ಜೆ ಇಡುವಂಥದ್ದನ್ನೇ ತಾವೇ ತಮಗೆ ತಡೆ ತರುವಂಥದ್ದನ್ನು ಮಾಡಿಕೊಂಡಿರ್ತಾರೆ. ಯಾಕೆಂದರೆ ಸೂರ್ಯನ ಮೂಲಕವಾಗಿ ಆ ಶಕ್ತಿಯನ್ನು ಪಡೆದಿರ್ತಾರೆ. ಆದರೆ ಸೂರ್ಯನು ಇವರಿಗೆ ದುಷ್ಟನಾದಾಗ, ಯಾಕೆಂದರೆ ಸೂರ್ಯ ಇವರಿಗೆ ಯಾಕೆ ದುಷ್ಟ ಆಗ್ತಾನೆ ಅಂತಂದರೆ, ಮಿಥುನ ರಾಶಿಯವರಿಗೆ 3ನೇ ಮನೆಯ ಯಜಮಾನನಾಗಿ ದುಷ್ಟನಾಗಿರ್ತಾನೆ. ಹಾಗಾಗಿ ನಾವು ಕೆಲವು ದುರ್ಬುದ್ಧಿಗಳು ಇದ್ದಾರಲ್ಲ, ಬುದ್ಧಿವಂತರಲ್ಲಿ 2 ರೀತಿ, ಒಂದು ಸಾತ್ವಿಕವಾದಂಥ ಬುದ್ಧಿ, ಇನ್ನೊಂದು ದುರ್ಬುದ್ಧಿ. ಅಂಥವರು ಕೆಲವು ಸಲ ಅಲ್ಲ, ಅನೇಕ ಸಲ ತಪ್ಪನ್ನು ಮಾಡಿಯೂ ಗೆಲ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇದೇ ಲೈಫ್ನಲ್ಲೇ ಮುಗ್ಗರಿಸಿ ಬಿಡುವಂಥ, ಇವತ್ತು ನಾವು ಒಂದು ಊರಿಗೆ ಒಂದು ಚಿರತೆ ಬಂತೋ ಹುಲಿ ಬಂತೋ ಅಂದರೆ ಒಂದು 10 ದಿನ 15 ದಿನ ತೊಂದರೆ ಕೊಡುತ್ತೆ ಅದು. ಆದರೆ ಯಾವಾಗಲೂ ಅದನ್ನು ಹಿಡಿತಾರೆ. ಅದನ್ನು ಹಿಡಿದಾದ ಮೇಲೆ ಹುಲಿಯನ್ನು ಚಿರತೆಯನ್ನು ಬೇರೆ ಕಾರಣಕ್ಕಾಗಿ ದೂರದ ಕಾಡಿಗೆ ಬಿಡ್ತಾರೆ. ಆದರೆ ಮನುಷ್ಯನ ಸಂದರ್ಭದಲ್ಲಿ ಈ ನಾಡಿನ ಕಾಯ್ದೆ ಯಾವುದಿದೆಯೋ ಅದಕ್ಕೆ ಅನುಗುಣವಾದಂಥ ಶಿಕ್ಷೆಯನ್ನು ಎದುರಿಸಲೇಬೇಕಾದಂಥ, ಜನರ ನಿಂದನೆಗೆ ಒಳಪಡಲೇಬೇಕಾದಂತಹ ಕೆಟ್ಟ ಸ್ಥಿತಿ ಖಂಡಿತವಾಗಿ ಬರುತ್ತೆ. ಆದರೆ ಹಾಗೆ ಆ ರೀತಿಯಲ್ಲಿ ಗ್ರಹಗಳ ಜೋಡಣೆ ಇದ್ದಾಗ ಮಾತ್ರ ಕೆಲವು ಸಲ ನೀವು ಹೇಳಿದ ಪ್ರಶ್ನೆ ಎಲ್ಲರಿಗೂ ಬರುತ್ತೆ, ಎಲ್ಲ ಕೆಟ್ಟದ್ದನ್ನು ಮಾಡಿ ಜಯಿಸ್ಕೊಂಡಿದ್ದಾನಲ್ಲ. ಆದರೆ ಆ ಜಯಿಸ್ಕೊಂಡಿದ್ದಾನಲ್ಲ ಅನ್ನೋದು ಅದು ಒಂದು ಕಡೆಯಿಂದ ಒಂದು ಕೋನದಿಂದ ನೋಡಿದ ದೃಷ್ಟಿ ಮಾತ್ರ. ಆ ಒಳಗಿನ ಅವನ ಆಂತರ್ಯದ ಅಥವಾ ಅವಳ ಆಂತರ್ಯದ ಬೆಂಕಿ ಏನಿದೆ ಅನ್ನುವಂಥದ್ದು ಅದು ಸತ್ಯವನ್ನು ಅರಿತವರಿಗೆ ತಿಳಿದಿರುತ್ತೆ. ಆ ಒಂಟಿಯಾದ ಅಂದರೆ ಒಂಟಿತನದಲ್ಲಿ ಅನುಭವಿಸಬೇಕಾದಂಥ ಹಿಂಸೆಯನ್ನು ದಿನನಿತ್ಯದ ಬೆಂಕಿಯನ್ನಾಗಿ ಅವರು ಏನು ಮಾಡ್ತಾರೆ, ತಮ್ಮ ದೇಹವನ್ನೇ ಬೆಂಕಿ ಇಲ್ಲದಿದ್ದರೂ ಆ ಬೆಂಕಿಯಿಂದ ದಹಿಸಲ್ಪಡುತ್ತಿದ್ದೇವೆಯೋ ಎನ್ನುವಂತಹ ಕಷ್ಟವನ್ನು ಅವರು ಎದುರಿಸ್ತಾ ಇರ್ತಾರೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.